ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಯಾವೊಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂದರೆ, ನೋಡಿ, ಇದೇ ಯುಗಾದಿ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ಯುಗಾದಿ ಅಮಾವಾಸ್ಯೆ ದಿನ ನಾನು ಹೇಳ್ಕೊಡೋವಂಥ ಪೂಜೆನ ನೀವು ಮಾಡಿದ್ದೆ ಆದರೆ ಹಣದ ಸಮಸ್ಯೆಗಳು ಯಾವತ್ತೂ ನಿಮ್ಮ ಹತ್ರ ಸುಳಿಯೋದಿಲ್ಲ. ಈ ರೀತಿ ನೀವು ಪೂಜೆನ ಮಾಡ್ಕೊಳ್ಳಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ನೋಡಿ, ಅದು ಬಂದು ಅಮಾವಾಸ್ಯೆಯನ್ನು ನಾವು ಸೋಮಾವತಿ ಅಮಾವಾಸ್ಯೆ ಎಂದೂ ಕೂಡ ಕರಿತೀವಿ. ಅವತ್ತಿನ ದಿನ 8ನೇ ತಾರೀಕು ಬಂದು ಅವತ್ತಿನ ದಿನ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ನಾವು ಅವತ್ತಿನ ದಿನ ತುಂಬ ವಿಶೇಷವಾದ ಪೂಜೆನ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಸೋಮಾವತಿ ಅಮಾವಾಸ್ಯೆ ದಿನ ಯುಗಾದಿ ಅಮಾವಾಸ್ಯೆ ಕೂಡ ಹತ್ತತ್ರ ಇರೋದ್ರಿಂದ ನಾವು ಏಪ್ರಿಲ್ 8ನೇ ತಾರೀಕು ಇದನ್ನು ಆಚರಿಸ್ತಾ ಇದ್ದೀವಿ. ಅದರಲ್ಲೂ ವರ್ಷದ ಮೊದಲ ಸೂರ್ಯಗ್ರಹಣ ಅವತ್ತಿನ ದಿನವೇ ಸಂಭವಿಸ್ತಾ ಇರೋದ್ರಿಂದ ನಾವು ಅವತ್ತಿನ ದಿನ ಖಂಡಿತವಾಗ್ಲೂ ನಾವು ಮಹಾಲಕ್ಷ್ಮಿ ಅನುಷ್ಠಾನನ ನಾವು ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ಆರ್ಥಿಕವಾಗಿ ಸಮಸ್ಯೆಗಳೇನಾದರೂ ಎದುರಿಸ್ತಾ ಇದ್ದರೆ, ನಾವು ಹಣಕ್ಕೆ ಸಂಬಂಧಪಟ್ಟಂತಹ ನೋವಲ್ಲಿ ಏನಾದರೂ ಇದ್ದರೆ ನಾವು ಈ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಅಥವಾ ಈ ರೀತಿ ಪೂಜೆನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ. ಏನಪ್ಪ ಅದು ಅಂತಂದರೆ, ಮೊದಲೇದಾಗಿ ನೀವು ಪಿತೃದೋಷಗಳೆಲ್ಲ ಇರುತ್ತೆ. ಯಾಕಂದರೆ ವಂಶ ಪಾರಂಪರ್ಯವಾಗಿ ಪಿತೃದೋಷಗಳಿರುತ್ತೆ. ಯಾಕಂದರೆ ಕೆಲವೊಬ್ಬರು ಮನೆಗಳಲ್ಲಿ ಪಿತೃಗೆ ಅಂತ ಪೂಜಾ ಪದ್ಧತಿನ ಮಾಡ್ತಾ ಇರ್ತಾರೆ, ಆದರೆ ಕೆಲವೊಂದು ಮನೆಗಳಲ್ಲಿ ಮಾಡ್ತಾ ಇರಲ್ಲ. ಆದ್ದರಿಂದ ನಿಮಗೆ ಪಿತೃದೋಷಗಳೇನಾದರೂ ಕಾಡ್ತಾ ಇರೋದ್ರಿಂದ ಅವತ್ತಿನ ದಿನ ಯುಗಾದಿ ಅಮಾವಾಸ್ಯೆ ದಿನ ಅಂಥ ದೋಷಗಳೇನಾದರೂ ಇದ್ದರೆ ನೀವು ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಖಂಡಿತವಾಗ್ಲೂ ಬೇಕೇ ಬೇಕು ಅಂತ ಬಯಸೋ ಅಂಥವ್ರು ನೋಡಿ, ಯುಗಾದಿ ಅಮಾವಾಸ್ಯೆ ದಿನ ನೀವು ಪಿತೃಗಳನ್ನ ನಿಮ್ಮ ಮನೇಲಿ ಯಾರ್ಯಾರು ಪೂರ್ವಿಕರು ಹೋಗಿರುತ್ತಾರೋ, ತಂದೆ ಹೋಗಿರ್ಬೋದು, ತಾಯಿ ಹೋಗಿರ್ಬೋದು, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಮಕ್ಕಳು, ಹೆಂಡತಿ, ಯಾರೇ ಸತ್ತೋಗಿದ್ರು ಅಂಥವರ ಹೆಸರುಗಳನ್ನೆಲ್ಲ ನೀವು ನೆನೆಸ್ಕೊಂಡು ಅವರ ಹೆಸರಲ್ಲಿ ನಮ್ಮ ಜೀವನದಲ್ಲಿ ಇವತ್ತಿನ ತನಕ ಯಾವುದೇ ರೀತಿ ಏಳಿಗೆ ಆಗಿಲ್ಲ, ಒಳ್ಳೆಯದಂತೂ ನಮ್ಮ ಜೀವನದಲ್ಲಿ ಆಗೇ ಇಲ್ಲ ಅಂತ ಅಂದ್ಕೊಂಡಿರೋ ಅಂಥವ್ರು ನೀವೇನು ಮಾಡಬೇಕು ಅಂತಂದರೆ ನೋಡಿ, 5 ಬಗೆಯ ತಿಂಡಿಗಳನ್ನ ನೀವು ತೊಗೊಬೇಕಾಗುತ್ತೆ. ಅದು ಯಾವುದೇ ಇರ್ಬೋದು, ಜಿಲೇಬಿ ಆಗಿರ್ಬೋದು, ಜಾಮೂನ್ ಆಗಿರ್ಬೋದು, ಅಥವಾ ನಿಮಗೆ ಯಾವ ರೀತಿನಾದರೂ ಸರಿ, ಲಾಡು ಆಗಿರ್ಬೋದು, ನಿಮಗೆ ಏನು ಸ್ವೀಟ್ಗಳು ಗೊತ್ತೋ ಆ ಥರದ ಸ್ವೀಟ್ಗಳನ್ನ ನೀವು 5 ಬಗೆಯ ತಿಂಡಿಗಳನ್ನ ನೀವು ತೊಗೊಂಡು ಏನು ಮಾಡಬೇಕು ಅಂತಂದರೆ ಅರಳಿ ಮರಕ್ಕೆ ಅರ್ಪಿಸ್ಬೇಕಾಗತ್ತೆ. ನಿಮ್ಮ ಮನೆ ಸುತ್ತಮುತ್ತ ಯಾವುದಾದ್ರೂ ಅರಳಿ ಮರ ಇದ್ದರೆ ಅದನ್ನು ತಗೊಂಡೋಗಿ ನೀವು ಅದನ್ನು ಪೂಜೆ ಮಾಡಿ ನಿಮ್ಮ ಪೂರ್ವಿಕರ ಹೆಸರೆಲ್ಲ ಹೇಳ್ಬಿಟ್ಟು ಆ ಅರಳಿ ಮರದ ಎಲೆ ಇರುತ್ತಲ್ಲ ಅದ್ರ ಮೇಲೆ ನೀವು ಕಿತ್ಕೊಂಡು 5 ಸ್ವೀಟ್ಗಳನ್ನ ಅಲ್ಲಿ ನಿಮ್ಮ ಪೂರ್ವಿಕರ ಹೆಸರು ಇರುತ್ತಲ್ಲ ಅದನ್ನು ಹೇಳ್ಬಿಟ್ಟು ನೀವು ಅಲ್ಲಿಟ್ಟು ಪೂಜೆ ಮಾಡಿ, ಅದಾದ ನಂತರ ನೀವು ಆ ಪ್ರಸಾದನ ನೀವು ಅಲ್ಲಿ ಬರೋ ಅಂಥ 5 ಜನಕ್ಕೆ ನೀವು ಹಂಚಿ ಬರಬೇಕಾಗುತ್ತೆ. ಈ ರೀತಿ ಹಂಚಿ ಬರೋದ್ರಿಂದ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಬೇಗ ಆಗುತ್ತೆ. ಆವಾಗ ನಿಮ್ಮ ಮನೆಯಲ್ಲಿ ಪಿತೃದೋಷಗಳಿಂದ ಬರ್ತಿರೋಂಥ ಬಡತನ ಆಗಿರ್ಬೋದು ಅಥವಾ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಅದೆಲ್ಲ ಖಂಡಿತವಾಗ್ಲೂ ದೂರ ಆಗುತ್ತೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಆ ಅರಳಿ ಮರದಡೆ ಇರೋಂಥ ಸ್ವೀಟನ್ನು ನೀವು ಮನೆಗೆ ಮತ್ತೆ ವಾಪಸ್ ತರಬಾರ್ದು. ನೀವು ಮನೆಗೆ ತಂದರೆ ಅದು ಮತ್ತೆ ನಿಮಗೆ ಪಿತೃದೋಷ ಮತ್ತು ನಿಮಗೆ ತಂದೆ ತಾಯಿಗಳಿಂದ ಇರೋಂಥ ಶಾಪದೋಷಗಳೆಲ್ಲ ಮತ್ತೆ ಮುಂದುವರಿಯುತ್ತೆ. ಆದರೆ ನೀವು ಇಟ್ಟಿರೋಂಥ ಸಿಹಿ ತಿಂಡಿಗಳನ್ನ ಅಲ್ಲಿ ಯಾರಾದ್ರೂ ನಿರ್ಗತಕರಿದ್ದರೆ, ಭಿಕ್ಷುಕರಿದ್ದರೆ ಅಥವಾ ಅಂಗವಿಕಲರಿದ್ದರೆ, ಯಾರಾದರೂ ವಯಸ್ಸಾದವರಿದ್ದರೆ ಅಲ್ಲಿ ಇರೋವಂಥವ್ರಿಗೆ ನೀವು ಆ ಸ್ವೀಟನ್ನು ಹಂಚೋದ್ರಿಂದ ಖಂಡಿತವಾಗ್ಲೂ ಸೋಮಾವತಿ ಅಮಾವಾಸ್ಯೆ ದಿನ ನೀವು ಈ ಪುಟ್ಟು ಪೂಜೆನ ಮಾಡೋದ್ರಿಂದ ಅಲ್ಲಿ ಪೂಜೆ ಪುನಸ್ಕಾರ ಏನು ಮಾಡೋಂಗಿಲ್ಲ, ಹೋಗಿ ಒಂದು 5 ಸ್ವೀಟನ್ನಿಟ್ಟು ಅಲ್ಲಿ ಹಂಚೋದ್ರಿಂದ ನಿಮಗೆ ಪಿತೃದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗಿ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಏನೇನು ಮಾಡ್ಬೋದು ಅಂತಂದರೆ, ಸೋಮಾವತಿ ಅಮಾವಾಸ್ಯೆ ದಿನ ನೀವು ಸೂರ್ಯನನ್ನು ನೀವು ಜಾಸ್ತಿ ಪ್ರಾರ್ಥನೆ ಮಾಡಬೇಕು. ಯಾಕೆ ನಾವು ಅವತ್ತಿನ ದಿನ ಸೂರ್ಯನ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಅಂದರೆ, ಅವತ್ತಿನ ದಿನ ಸೋಮಾವತಿ ಅಮಾವಾಸ್ಯೆ ಇರೋದ್ರದ್ದು ಜೊತೆಗೆ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ನಾವು ಸೂರ್ಯನ
ಆದಿತ್ಯ ಹೃದಯ ಸ್ತೋತ್ರನ ಪಠಿಸಬೇಕಾಗುತ್ತೆ. ಆಮೇಲೆ ಸೂರ್ಯ ಪುರಾಣ ಸ್ತೋತ್ರನ ಪಠಿಸಬೇಕಾಗುತ್ತೆ. ಸಾಧ್ಯವಾದರೆ ಸೂರ್ಯನ ಮಂತ್ರಗಳನ್ನ ಅವತ್ತಿನ ದಿನ ನಾವು ಪಠಿಸೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ದೋಷಗಳಿದ್ರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಆಮೇಲೆ ನಾವು ಏನು ಮಾಡಬೇಕು ಅಂದರೆ, ಪಿತೃದೋಷಗಳಿಂದ ಏನಾದ್ರೂ ನಮಗೆ ದೋಷಗಳು ಕಾಡ್ತಾ ಇದೆ ಅಂತಂದರೆ, ಈಗ ತಂದೆ ಮಕ್ಕಳು ಜೊತೆ ಚೆನ್ನಾಗಿರ್ತೀರಾ, ಆದರೆ ತಂದೆ ಮಕ್ಕಳು ಮಾತಾಡ್ತಾ ಇರಲ್ಲ, ಯಾವಾಗಲೂ ಕಿತ್ತಾಡ್ತಾ ಇರ್ತೀರಾ. ಆಮೇಲೆ ತನ್ನ ಕುಟುಂಬದಲ್ಲಿ ಎಲ್ಲ ಸದಸ್ಯರ ಜೊತೆ ನೀವು ಪ್ರೀತಿಯಿಂದ ಇರೋದಕ್ಕೆ ಆಗೋದಿಲ್ಲ. ಆಮೇಲೆ ನಿಮ್ಗೇನೇ ಮಾಡಿದ್ರು, ಎಷ್ಟೇ ದುಡಿದ್ರೂ ಆಚೆ ಕಷ್ಟಪಟ್ಟು ದುಡಿತಾ ಇರ್ತೀರಾ, ಆದರೆ ನೆಮ್ಮದಿ ಇರೋದಿಲ್ಲ. ನೀವು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಅಲ್ಲಿ ನಿಮಗೆ ನಿಮ್ಮ ಕೆಲಸಕ್ಕೆ ತಕ್ಕಂಥ ದುಡಿಮೆ ಇರೋದಿಲ್ಲ, ಮತ್ತು ನಿಮ್ಮ ಪ್ರತಿಭೆನ ನೋಡಿ ಯಾರು ನಿಮಗೆ ಸಪೋರ್ಟ್ ಮಾಡೋ ಅಂಥದ್ದಿಲ್ಲ. ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಸೋಲು 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 ಅನುಭವಿಸ್ತಾ ಇರ್ತೀರಾ. ಈಗ ಯಾವುದೋ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಅಂತ ಹಾಕಿರ್ತೀರಾ, ಅಥವಾ ಗೌರ್ಮೆಂಟ್ ಕೆಲಸ ಕಡೆಯಿಂದ ನಿಮಗೆ ಲೋನ್ ಬರಬೇಕಾಗಿರುತ್ತೆ, ಅಥವಾ ನಿಮಗೆ ಯಾವುದೋ ಒಂದು ಪ್ರಾಪರ್ಟಿನ ನೀವು ಗೌರ್ಮೆಂಟ್ ಕಡೆಯಿಂದ ತೊಗೊಬೇಕಾಗಿರುತ್ತೆ, ಅಥವಾ ಸೇಲ್ ಮಾಡಬೇಕಾಗಿರುತ್ತೆ, ಅಥವಾ ಯಾವುದೋ ಒಂದು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋಂಥ ಕೆಲಸ ಕಾರ್ಯಗಳು ಎಲ್ಲ ನಿಂತೋಗ್ಬಿಟ್ಟಿರುತ್ತೆ. ಯಾವುದೋ ಒಂದು ದುಡ್ಡು ಬರಬೇಕಾಗಿರುತ್ತೆ, ಆ ದುಡ್ಡು ನಿಮಗೆ ಬರ್ತಾ ಇರಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳಿದ್ದಾಗ ನೀವು ಸೂರ್ಯಗ್ರಹಣದ ದಿನ ಖಂಡಿತವಾಗ್ಲೂ ನೀವು ಸೂರ್ಯ ಸ್ತೋತ್ರನ ಪಠಿಸಬೇಕಾಗುತ್ತೆ. ಆದಿತ್ಯ ಹೃದಯ ಇರ್ಬೋದು, ಓಂ ನಮಃ ಸೂರ್ಯಾಯ ನಮಃ ಇರ್ಬೋದು, ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಬೋದು, ಸೂರ್ಯನಾರಾಯಣ ನಮಃ ಅಂತಲೂ ಹೇಳ್ಬೋದು. ಅದರಲ್ಲೂ ನೀವು ಸೂರ್ಯ ಪುರಾಣನ ನೀವು ಪಠಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ, ನೀವು ಯಾವುದೊಂದು ಕೆಲಸಕ್ಕೆ ಒದ್ದಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಮತ್ತು ಕೀರ್ತಿ ಸಿಗುತ್ತೆ. ಆಮೇಲೆ ನಿಮಗೆ ಏನಾದ್ರೂ ಮೇಲಾಧಿಕಾರಿಗಳಿಂದ ನಿಮಗೆ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತೆ. ಯಾಕಂದರೆ ಕೆಲವೊಬ್ಬರು ಒಳ್ಳೆಯ ಪೋಸ್ಟಲ್ಲಿರ್ತಾರೆ, ಅಂಥವ್ರಿಗೆ ಗೌರ್ಮೆಂಟ್ ಕೆಲಸದಲ್ಲಿರ್ತಾರೆ, ಅಥವಾ ಗೌರ್ಮೆಂಟ್ ಕೆಲಸದಿಂದ ಬರಬೇಕಾಗಿರೋ ಅಂಥದ್ದು ಬೇಕಾದಷ್ಟು ಪ್ರಾಫಿಟ್ ಇರ್ಬೋದು, ದುಡ್ಡಿರ್ಬೋದು, ಅಥವಾ ಯಾವುದೇ ಒಂದು ವ್ಯವಹಾರದಲ್ಲಿ ಮೇಲಾಧಿಕಾರಿಗಳು ನಿಮಗೆ ತುಂಬ ಕಷ್ಟ ಕೊಡ್ತಾ ಇದ್ದರೆ, ನೀವು ಅವತ್ತಿನ ದಿನ ಸೋಮಾವತಿ ಸೂರ್ಯಗ್ರಹಣದ ದಿನ ನೀವು ಸೂರ್ಯನ ಜ್ಞಾನ ಮಾಡಿ ನೀವು ಪೂಜಿಸೋದ್ರಿಂದ ಅಥವಾ ಬೇಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಅವತ್ತಿನ ದಿನ ಖಂಡಿತವಾಗ್ಲೂ ಸಿದ್ಧಿ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಏನು ಮಾಡ್ಬೋದು ಅಂತಂದರೆ, ಅವತ್ತಿನ ದಿನ ನೀವು ಇನ್ನೂ ಒಂದು ತಂತ್ರನ ಮಾಡ್ಬೋದು. ಅದು ಏನಪ್ಪ ಅಂದರೆ, ಬಿಲ್ವ ಮರ ಇರುತ್ತಲ್ಲ, ಬಿಲ್ಪತ್ರೆ ಮರ ಇರುತ್ತಲ್ಲ, ಆ ಮರದ ಹತ್ರ ನೀವು ಹೋಗಿ ನೀವು ಶಿವನ ಹತ್ರನ ನೀವು ಮಹಾಮೃತ್ಯುಂಜಯ ಮಂತ್ರನ ನೀವು ಹೇಳ್ಕೊಂಡು ಪೂಜೆ ಮಾಡಿ ಬಂದಿದ್ದೆ ಆದರೆ, ಅದರಲ್ಲೂ ಅವತ್ತಿನ ದಿನ ನೀವು ಸೋಮಾವತಿ ಅಮಾವಾಸ್ಯೆ ದಿನ ಶಿವನಿಗೆ ನೀವು ಬಿಲ್ವಪತ್ರೆ ಮರದ ಹತ್ರ ಹೋಗಿ ಅಭಿಷೇಕನ ನೀವು ಮಾಡಿ ಮೃತ್ಯುಂಜಯ ಮಂತ್ರನ ನೀವು ಪಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಿದ್ದರೆ, ಅಥವಾ ನಿಮಗೆ ಬಹಳ ದಿನದಿಂದ ನಾವು ಇಂಥ ರೋಗದಿಂದ ಬಳಲಿ ಸಾಯ್ತಾ ಇದ್ದೀವಿ, ಏನು ಮಾಡಿದ್ರು ಎಷ್ಟೇ ಮಾತ್ರೆ ನುಂಗಿದ್ರೂ ಏನು ಮಾಡಿದ್ರು ನಮಗೆ ಆರೋಗ್ಯ ಸರಿ ಹೋಗ್ತಿಲ್ಲ, ನಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದಾರೆ ಆದರೆ ಅವ್ರಿಗೆ ದೇಹದಿಂದ ರೋಗ ಹೋಗ್ತಾ ಇಲ್ಲ, ಏನು ಮಾಡಿದ್ರೂ ಮುಕ್ತಿ ಸಿಗ್ತಾ ಇಲ್ಲ, ಅವ್ರು ಹುಷಾರಾಗ್ತಾ ಇಲ್ಲ, ನಮ್ಗೆ ಅದೇ ಒಂದು ಸಮಸ್ಯೆ ಆಗಿದೆ, ನಮಗೆ ದುಡ್ಡು ಕಾಸು ಎಲ್ಲ ಇದೆ, ಆದರೆ ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇದೆ, ಏನು ಮಾಡಿದ್ರು ಆರೋಗ್ಯ ಸಮಸ್ಯೆಗಳು ಹೋಗ್ತಾ ಇಲ್ಲ ಅಂತ ಮನಸ್ಸಿನಲ್ಲಿರೋ ಅಂಥವ್ರು ಖಂಡಿತವಾಗ್ಲೂ ಸೋಮಾವತಿ ಅಮಾವಾಸ್ಯೆ ದಿನ ಖಂಡಿತವಾಗ್ಲೂ ಬಿಲ್ವಪತ್ರೆಗೆ ನೀವು ಅಭಿಷೇಕ ಮಾಡಿ ಅಲ್ಲಿ ನೀವು ಮಹಾಮೃತ್ಯುಂಜಯ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಿದ್ರು, ಹಣಕಾಸಿನ ಸಮಸ್ಯೆಗಳಿದ್ರು ಅದರಿಂದ ನಿಮಗೆ ಪರಿಹಾರಕ್ಕೆ ಮುಕ್ತಿ ಸಿಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಅದರಲ್ಲೂ ನೀವು ನಿಮಗೆ ಇನ್ನೂ ಒಂದು ವಿಶೇಷವಾದದ್ದು ಹೇಳ್ತೀನಿ. ನವಗ್ರಹ ದೋಷಗಳೇನಾದರೂ ನಿಮಗೆ ಕಾಡ್ತಾ ಇದ್ದರೆ ಅಂಥವರು ನೀವು ಏನು ಮಾಡ್ಬೋದು ಅಂದರೆ, ಸೋಮಾವತಿ ಅಮಾವಾಸ್ಯೆ ದಿನ ನಿಮಗೆ ಗ್ರಹ ಬಾಧೆಗಳಿದೆ, ನವಗ್ರಹ ದೋಷಗಳಿದೆ, ನಮಗೆ ಸರ್ಪ ಸುತ್ತಾಗ್ತಾ ಇದೆ, ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿದೆ, ಚರ್ಮ ವ್ಯಾಧಿ ಇದೆ, ಮತ್ತು ಮೈಯೆಲ್ಲ ಬಂಗು ಬರ್ತಾ ಇದೆ, ನಮಗೆ ಮುಖ ಎಲ್ಲ ನೋಡ್ಕೊಳಕ್ಕಾಗ್ತಿಲ್ಲ, ಮುಖ ಎಲ್ಲ ಕಪ್ಪು ಬಂದಿದೆ, ಕೂದಲು ಜಾಸ್ತಿ ಉದುರ್ತಾ ಇದೆ, ಮತ್ತು ನಮಗೆ ಆರೋಗ್ಯ ಸಮಸ್ಯೆಯಲ್ಲಿ ಕೈಕಾಲೆಲ್ಲ ತುಂಬ
ತುಂಬ ನೋವು ಬರ್ತಾ ಇದೆ. ಆಮೇಲೆ ಸಂಧಿಗಳಲ್ಲಿ, ತೊಡೆ ಸಂಧಿಗಳಲ್ಲೆಲ್ಲ ನಮಗೆ ಗಾಯ ಆಗ್ತಾ ಇದೆ, ಆಮೇಲೆ ಹುಣ್ಣು ಆಗ್ತಾ ಇದೆ, ಆಮೇಲೆ ಸರ್ಪಸುತ್ತಾಗ್ತಿದೆ, ನಾಗದೋಷಗಳಿದೆ ಅಂತೆಲ್ಲ ಹೇಳೋ ಅಂಥವ್ರು ಖಂಡಿತವಾಗ್ಲೂ ನಿಮ್ಗೇನಾದ್ರೂ ಆ ದೋಷಗಳೆಲ್ಲ ಹೋಗಬೇಕು ಅಂತಂದರೆ ನೀವು ಎಲ್ಲಾದರೂ ಒಂದು ಅರಳಿ ಮರದ ಗಿಡನ ನೀವು ತಗೊಂಡೋಗಿ ಆ ದಿನನ ದಾನವಾಗಿ ಕೊಟ್ಟು ಆ ಗಿಡನ ನೀವು ಅವತ್ತಿನ ದಿನ ನಡೆಸಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನವಗ್ರಹಗಳಲ್ಲಿರೋಂಥ ದೋಷಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ನೀವು ನಿರ್ಜನ ಪ್ರದೇಶ ಅಂದರೆ ಜಾಸ್ತಿ ಎಲ್ಲಾದರೂ ನಿರ್ಜನ ಪ್ರದೇಶದಲ್ಲಿ ನೀವು ಆ ಮರನ ಊರಿ ಅದಕ್ಕೆ ನೀರು ಅಥವಾ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಅಕಸ್ಮಾತ್ ಮಕ್ಕಳಾಗ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿ ಮಾಡೋದ್ರಿಂದ ಸಂತಾನ ಸಮಸ್ಯೆ ಬಳಲ್ತಾ ಇರೋರು ಈ ರೀತಿ ಅರಳಿ ಮರನ ನೀವು ದಾನವಾಗಿ ಕೊಟ್ಟು ಅದನ್ನು ನೀವು ಒಂದು ಕಡೆ ಎಲ್ಲಾದ್ರೂ ಆ ಅರಳಿ ಮರನ ನೀವು ಪೋಷಣೆ ಮಾಡಿದ್ದೆ ಆದರೆ ಅದನ್ನು ನೀವು ಊರಿಸಿ ಅದಕ್ಕೆ ಸೇವೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಸಂತಾನ ಸಮಸ್ಯೆಗಳಿದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜಾತಕದಲ್ಲಿರೋಂಥ ದೋಷಗಳೆಲ್ಲನೂ ನಿವಾರಣೆ ಆಗುತ್ತೆ. ಅಂದರೆ ಅರಳಿ ಮರನ ನೀವೇ ನಿಮ್ಮ ಕೈಯಾರೆ ನೆಡೋದ್ರಿಂದ ಅದು ತುಂಬಾ ಒಳ್ಳೆಯದಾಗುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅಮಾವಾಸ್ಯೆ ದಿನ ನೀವು ಏನಾದ್ರೂ ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು ಯಾರಾದ್ರೂ ನಮಗೆ ಅತಿ ಶೀಘ್ರದಲ್ಲಿ ಮದುವೆ ಆಗಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ಕನ್ಯೆಯರಿಗೆ 5 ಕನ್ಯೆಯರಿಗೆ ನೀವು ಏನಾದರೂ ಸ್ವೀಟನ್ನ ನೀವು ಹಂಚೋದ್ರಿಂದ ಅಥವಾ ಪಾಯಸನ ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ಬೇಗ ನಿಮಗೆ ಮದುವೆ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಅದರಲ್ಲೂ ಬ್ರಾಹ್ಮಣರಿಗೆ ನೀವು ಪಾಯಸದ್ದು ಐಟಮ್ ಅಂದರೆ ಪಾಯಸನ ನೀವು ಮಾಡಿಕೊಟ್ರೆ ಕೆಲವೊಬ್ಬರು ಸ್ವೀಕರಿಸ್ತಾರೆ, ಕೆಲವೊಬ್ಬರು ಸ್ವೀಕರಿಸೋದಿಲ್ಲ. ಗಂಡೆ ಆಗಿರ್ಬೋದು, ಹೆಣ್ಣೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮಗೆ ಖಂಡಿತವಾಗ್ಲೂ ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು ನೀವು ಏನು ಮಾಡಬೇಕು ಅಂದರೆ ಬ್ರಾಹ್ಮಣರಿಗೆ 5 ಜನ ಬ್ರಾಹ್ಮಣರಿಗೆ ನೀವು ಸಾಧ್ಯವಾದಷ್ಟು ದೇವಸ್ಥಾನಗಳಿಗೆ ಹೋಗಿ ಅಥವಾ ಮಠಗಳಿಗೆ ಹೋಗಿ ನೀವು ಪಾಯಸಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಹಣನೂ ಸಿಗುತ್ತೆ. ಆಮೇಲೆ ಬೇಗ ನಿಮಗೆ ನೀವು ಅಂದ್ಕೊಂಡಿರೋ ರೀತಿ ಮದುವೆ ಕಾರ್ಯಗಳು, ಶುಭ ಕಾರ್ಯಗಳು ಎಲ್ಲನೂ ಆಗುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದರೆ ನಿಮಗೆ ಕೊಡೋವಂಥ ಮನಸ್ಸಿದ್ರೆ ಮಾಡಬೇಕು. ನಾವು ಈ ಚಿಕ್ಕ ಪರಿಹಾರ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಅನ್ನೋ ಮನಸ್ಸಿರೋರು ಖಂಡಿತವಾಗ್ಲೂ ಈ ಪರಿಹಾರನ ನೀವು ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ಅಷ್ಟು ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಈ ಮಾಹಿತಿಗಳು ನಮಗೆ ತುಂಬ ಪೂಜೆನೇ ಮಾಡಬೇಕು ಅಂತಿಲ್ಲ. ಇಂಥ ಚಿಕ್ಕ ಪುಟ್ಟ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಅನುಗ್ರಹ ಆಗುತ್ತೆ, ಮಹಾಲಕ್ಷ್ಮಿ ಅನುಗ್ರಹ. ಯಾಕಂದರೆ ನೋಡಿ, ಅರಳಿ ಮರಕ್ಕೆ ಸ್ವೀಟ್ ನೀಡೋದ್ರಿಂದ ಅಥವಾ ಬ್ರಾಹ್ಮಣರಿಗೆ ಪಾಯಸದ ಸಾಮಾನ ವಿತರಣೆ ಮಾಡೋದ್ರಿಂದ ಅಥವಾ ಅರಳಿ ಮರನ ನಾವು ನೆಡೋದ್ರಿಂದ, ಬಿಲ್ವಪತ್ರೆಗೆ ನಾವು ಅಭಿಷೇಕ ಮಾಡೋದ್ರಿಂದ ನಾವು ಹಣದ ಸಮಸ್ಯೆಗಳು ನಮಗೆ ಖಂಡಿತವಾಗ್ಲೂ ನಮ್ಮ ಹತ್ರ ಸುಳಿಯೋದಿಲ್ಲ. ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ಯಾವಾಗಲೂ ಇರುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಮಾವಾಸ್ಯೆ ಅಂದ್ರೇ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಕೆಲವೊಂದು ಟೈಮ್ಗಳಲ್ಲಿ ಪೂಜೆ ಪುನಸ್ಕಾರ ಮಾತ್ರ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಕೆಲವೊಂದಕ್ಕೆ ನಾವು ಈ ಪುಟ್ಟ ತಂತ್ರಗಳನ್ನ ಮಾಡಿಕೊಂಡಾಗ ಮಾತ್ರ ನಮಗೆ ಪರಿಪೂರ್ಣವಾದ ಪೂರ್ಣ ಪ್ರತಿಫಲ ಸಿಗೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನಾನು ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.